ಇನ್ನು ಗೃಹ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಕಾಲ್ತುಳಿತ ಪ್ರಕರಣ ಒಂದಷ್ಟು ಸಂಕಷ್ಟ ತಂದಿಡೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಭಾರಿ ಟೆನ್ಷನ್ ನಲ್ಲಿದ್ದಾರೆ ಗೃಹ ಸಚಿವ ಪರಮೇಶ್ವರ್. ಕಾನೂನು ತಜ್ಞರ ಜೊತೆ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಗೃಹ ಖಾತೆಯೇ ಸರಿಯಾಗಿ ನಿಭಾಯಿಸ್ತಾ ಇಲ್ಲ ಅನ್ನುವಂತ ಗಂಭೀರ ಆರೋಪ ಇದೆ. ಗೃಹ ಖಾತೆನೇ ನೀವು ಸರಿಯಾಗಿ ನಿಭಾಯಿಸ್ತಾ ಇಲ್ಲ, ಇನ್ನು ಮುಖ್ಯಮಂತ್ರಿ ಆಗ್ಬಿಟ್ರೆ ಹೆಂಗೆ, ಮುಂದೆ ಸಿಎಂ ಕುರ್ಚಿನೂ ಸಿಗಲ್ಲ ಅನ್ನುವಂಥ ಟೆನ್ಷನ್ ನಲ್ಲಿದ್ದಾರೆ. ಸಿಎಂ ಸ್ಥಾನದ ಆಕಾಂಕ್ಷಿಯಾಗಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕಾನೂನು ತಜ್ಞರ ಜೊತೆಗೆ ಚರ್ಚೆ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ನೋಡಿ, ಗೃಹ ಸಚಿವರು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಲಿ ಮತ್ತೊಂದು ಮಾಡಲಿ, ನಾಟ್ ಎಟ್ ಆಲ್ ಹ್ಯಾಪಿ. ಪರಮೇಶ್ವರ್ ಅವರ ಪರ್ಫಾರ್ಮೆನ್ಸ್ ಇದೆಯಲ್ಲ ಗೃಹ ಸಚಿವರಾಗಿ, ಬಹಳ ಅನುಭವಿ ರಾಜಕಾರಣಿ, ಸಜ್ಜನ ರಾಜಕಾರಣಿ, ಅದು ಎಲ್ಲವನ್ನ ಪಕ್ಕಕ್ಕಿಟ್ಟು ನೋಡಿದಾಗ ಗೃಹ ಸಚಿವರಾಗಿ ಇರಬೇಕಾದಂತಹ ಖಡಕ್ನೆಸ್ ಆಗಲಿ, ರಾಜ್ಯದ ಕಾನೂನು ಸುವ್ಯವಸ್ಥೆ ಯಾವ ಹಂತದಲ್ಲಿದೆ, ಕ್ರೈಮ್ ರೇಟ್ಸ್ ಎಷ್ಟಿದೆ, ಒಂದು ಫಂಕ್ಷನ್ನೇ ಅವರು ಗೃಹ ಇಲಾಖೆಯಲ್ಲಿ ಮಿನಿಸ್ಟರ್ ಆಗಿ ಇಟ್ಕೊಂಡು ಒಂದು ಫಂಕ್ಷನ್ನೇ ಸರಿಯಾಗಿ ಹ್ಯಾಂಡ್ಲ್ ಮಾಡೋಕ್ಕಾಗಿಲ್ಲ. ಹಲವಾರು ಆರೋಪಗಳಿದಾವೆ ಅವರ ಕಾರ್ಯದ ಬಗ್ಗೆ, ಕಾರ್ಯವೈಖರಿಯ ಬಗ್ಗೆ. ಏನ್ ಮಾತನಾಡ್ತಾ ಇದ್ದಾರೆ ಪರಮೇಶ್ವರ್, ಕೇಳಿಸ್ಕೊಳ್ಳೋಣ. ಅವ್ರದೇ ಅದಲ್ಲ, ಕೋರ್ಟಿಗೆ ಅವ್ರೇನು ಪ್ರಶ್ನೆಗಳು ಕೇಳಿದ್ದಾರೆ ಅದಕ್ಕೆ ಉತ್ತರ ಕೊಡಬೇಕಲ್ಲ. ಅಡ್ವೊಕೇಟ್ ಜನರಲ್ ಅವರು ಎಲ್ಲ ತಯಾರು ಮಾಡಿ ಅವರು ಕೊಡ್ತಾರೆ. ಸರ್ಕಾರದ ಪರವಾಗಿ ಏನು ಹೇಳಬೇಕು ಅದನ್ನೆಲ್ಲ ಹೇಳ್ತಾರೆ. ಅದನ್ನೆಲ್ಲ ಚರ್ಚೆ ಮಾಡಿದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲ್ ಅವರು ಎಲ್ಲರೂ ಚರ್ಚೆ ಮಾಡಿದ್ದಾರೆ. ಅದಕ್ಕೇನು ಅವರಿಗೆ ಫ್ಯಾಕ್ಚುಯಲ್ಸ್ ಏನಿದೆ ಅಂತ ಹೇಳಬೇಕಲ್ವಾ, ಅದನ್ನು ಹೇಳ್ತಾರೆ. ತನಿಖಾ ವರದಿನೂ ಸಲ್ಲಿಸ್ತೀರಾ? ತನಿಖಾ ವರದಿ ನಮಗೂ ಫಸ್ಟ್ ಸರ್ಕಾರಕ್ಕೆ ಬರಬೇಕಲ್ಲ. ಸರ್ಕಾರಕ್ಕೆ ಬಂದ ಮೇಲೆ ಆಮೇಲೆ ಹೇಳ್ಬೋದು. ಇನ್ನೂ ಕೂಡ ಅದು ಅದ್ರ ಬಗ್ಗೆ ಏನು ಹೇಳಕ್ಕೆ. ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಆನಂದ್, ಬಹಳ ಪ್ರಮುಖವಾಗಿ ನಾನು 3 ಪ್ರಶ್ನೆಗಳನ್ನ ನಿಮಗೆ ಕೇಳಬೇಕು. ಒಂದು, ಕಾಂಗ್ರೆಸ್ನಲ್ಲಿ ಭಾರಿ ಬದಲಾವಣೆ ಆಗುವಂತ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ. ಅದು ಯಾರನ್ನಾದ್ರೂ ಹೊರಗಡೆ ಕಳಿಸ್ತಾರೋ ಅಥವಾ ಒಳಗೆ ಕರ್ಕೋತಾರೋ, ಸಂಪುಟಕ್ಕೆ ಸರ್ಜರಿ ಮಾಡ್ತಾರೋ, ಸೊ ಅದು ಒಂದು ಪ್ರಶ್ನೆ. ಇನ್ನೊಂದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಫ್ರಂಟ್ ರನ್ನರ್ ಅಲ್ಲಿ ಸತೀಶ್ ಜಾರಕಿಹೊಳಿ ಇರೋದ್ರಿಂದ ಡಿ ಕೆ ಶಿವಕುಮಾರ್ ಅವರ ಈ ಒಂದು ಲೋಪ ಆಗಿರೋದನ್ನ ಇಟ್ಕೊಂಡು ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷಗಿರಿಯನ್ನ ಕಟ್ಟಬಹುದಾ? 2ನೇ ಪ್ರಶ್ನೆ. 3ನೇ ಪ್ರಶ್ನೆ, ಪರಮೇಶ್ವರ್ ಅವರ ಪರ್ಫಾರ್ಮೆನ್ಸ್ ಬಗ್ಗೆ ಯಾರಿಗೂ ಕೂಡ ಸಮಾಧಾನ ಇಲ್ಲ. ಗೃಹ ಸಚಿವರಾಗಿ ಗೃಹ ಇಲಾಖೆಯನ್ನ ಅವರು ಸಮರ್ಥವಾಗಿ ನಡೆಸ್ತಿಲ್ಲ ಅನ್ನುವಂಥ ಗಂಭೀರ ಆರೋಪ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ವಿಚಲಿತರಾದಂತೆ ಕಾಣಿಸ್ತಾ ಇದೆ ಪರಮೇಶ್ವರ್ ಅವರು. ಒಟ್ಟಾರೆ ಈ ಎಲ್ಲ ಡೆವಲಪ್ಮೆಂಟ್ಗಳ ಬಗ್ಗೆ ಮಾತಾಡೋದಾದ್ರೆ ಆನಂದ್. ಸಿಂಧರ, ಪ್ರಮುಖವಾಗಿ ಕಾಲ್ತುಳಿತ ಪ್ರಕರಣ ಒಂದೇ ಅಲ್ಲ, ಮಂಗಳೂರು ಪ್ರಕರಣ ಆಗಿರ್ಬೋದು, ಜೊತೆಗೆ ಹುಬ್ಬಳ್ಳಿ ಪ್ರಕರಣ ಆಗಿರ್ಬೋದು, ಮೈಸೂರಿನಲ್ಲಿ ನಡೆದಂತ ಇನ್ಸಿಡೆಂಟ್ ಆಗಿರ್ಬೋದು, ಇವೆಲ್ಲವೂ ಕೂಡ ರಾಜ್ಯ ಸರ್ಕಾರದ ವರ್ಚಸ್ಸಿಗೆ ಒಂದು ಕಳಂಕವನ್ನ ತರ್ತಾ ಇರ್ತಕ್ಕಂಥದ್ದು. ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರು ಬಹಳಷ್ಟು ಒಂದು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಈಗ ಕಾಲ್ತುಳಿತ ಪ್ರಕರಣ ಆದ್ಮೇಲೆ ಸರ್ಕಾರದ ಒಂದು ವೈಫಲ್ಯ ಏನಿದೆ ಇದು ಎದ್ದು ಕಾಣ್ತಾ ಬರ್ತಾ ಇತ್ತು. ಈ ಒಂದು ಹಿನ್ನೆಲೆಯಲ್ಲಿ ಸಿಎಂ ಡಿಸಿಎಂಗೆ ಇವತ್ತು ಬುಲಾವ್ ಕೊಟ್ಟು ಚಾಟಿ ಬೀಸ್ತಕ್ಕಂಥ ಒಂದು ಕೆಲಸವನ್ನ ಹೈಕಮಾಂಡ್ ನಾಯಕರು ಮಾಡೋದಕ್ಕೆ ಮುಂದಾಗಿದ್ದಾರೆ. ಇದೇ ಒಂದು ಸಂದರ್ಭದಲ್ಲಿ ಸಚಿವ ಸಂಪುಟ ಪುನರ್ರಚನೆಗೂ ಕೂಡ ಈಗಾಗಲೇ ಹೈಕಮಾಂಡ್ ನಾಯಕರು ತೀರ್ಮಾನವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಸಿಎಂ ಡಿಸಿಎಂ ಜಾರಕಿಹೊಳಿ ಸೇರಿದಂತೆ ಬಹಳಷ್ಟು ನಾಯಕರು ಈಗ ದೆಹಲಿಗೆ ಹೋಗಿರ್ತಕ್ಕಂಥದ್ದು. ಜೊತೆಗೆ ಸಚಿವ ಸ್ಥಾನದ ಪ್ರಬಲ ಆಕಾಂಕ್ಷಿಯಾಗಿರ್ತಕ್ಕಂಥ BK ಹರಿಪ್ರಸಾದ್ ಅವರು ಕೂಡ ದೆಹಲಿಯಲ್ಲಿ ಬೀಡು ಬಿಟ್ಟಿರ್ತಕ್ಕಂಥದ್ದು. ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಬೈರತಿ ಸುರೇಶ್ ಅವರು ಕೂಡ ಕೇಂದ್ರದ ಒಂದು ವರಿಷ್ಠರನ್ನ ಭೇಟಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಾ ಇದ್ರೆ ಇತಿ ಶೀಘ್ರದಲ್ಲೇ ಸಚಿವ ಸಂಪುಟ ಪುನರ್ರಚನೆ ಆಗ್ತಾ ಇರ್ತಕ್ಕಂಥದ್ದು ಕನ್ಫರ್ಮ್ ಅಂತಾನೂ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಬೈರತಿ ಬಸವರಾಜ್ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಬೇಕು ಅನ್ನೋ ನಿಟ್ಟಿನಲ್ಲಿ ಚರ್ಚೆಗಳಾಗ್ತಾ ಇತ್ತು. ಎಲ್ಲಿ ತಮ್ಮ ಸಚಿವ ಸ್ಥಾನ ಕಳೆದುಕೊಳ್ಬಿಡ್ತೀವೋ ಅನ್ನೋ ಒಂದು ಭೀತಿಯಲ್ಲಿ ಇವತ್ತು ಈ ಇಬ್ಬರು ನಾಯಕರು ಕೂಡ ದೆಹಲಿಗೆ ಹೋಗಿ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿ ಮನವೊಲಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ತಮ್ಮ ಸಚಿವ ಸ್ಥಾನವನ್ನು ಕೂಡ ಭದ್ರಪಡಿಸಿಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು ಇದೊಂದು ಭಾಗ ಆದ್ರೆ, ಮತ್ತೊಂದೆಡೆ ಇಲ್ಲಿ ಪರಮೇಶ್ವರ್ ಅವರು ತಮ್ಮ ಗೃಹ ಖಾತೆಯಲ್ಲ ನಿಭಾಯಿಸತಕ್ಕಂಥ ನಿಟ್ಟಿನಲ್ಲಿ ಬಹಳಷ್ಟು ಒಂದು ಎಡವಟ್ಟುಗಳನ್ನ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಕಾಲ್ತುಳಿತ ಪ್ರಕರಣ ಕೂಡ ಅಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಬಂದೋಬಸ್ತ್ ಅನ್ನ ಏರ್ಪಡಿಸತಕ್ಕಂಥ ಒಂದು ನಿಟ್ಟಿನಲ್ಲಿ ಯಾವುದೇ ರೀತಿಯ ಒಂದು ಕ್ರಮವನ್ನ ತೆಗೆದುಕೊಂಡಿಲ್ಲ. ಜೊತೆಗೆ ಅಂಥದ್ದೊಂದು ದೊಡ್ಡ ಮಟ್ಟದ ಕಾಲ್ತುಳಿತ ಆಗಿದ್ರೂ ಕೂಡ ಗೃಹ ಇಲಾಖೆಯಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಸಂದೇಶವನ್ನಾಗ್ಲಿ ಅಥವಾ ಒಂದು ಮೆಸೇಜ್ ಅನ್ನ ಕೊಡ್ತಕ್ಕಂಥ ಯಾವ ಕೆಲಸವನ್ನು ಕೂಡ ಪೊಲೀಸ್ ಅಧಿಕಾರಿಗಳು ಮಾಡಲಿಲ್ಲ. ಜೊತೆಗೆ ಪರಮೇಶ್ವರ್ ಅವರು ಕೂಡ ಮಾಡಲಿಲ್ಲ. ಘಟನೆ ಅವತ್ತು ಸಂಜೆ 3:15ಕ್ಕೆ ಆಗಿದ್ರೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು 3:15 ಅಷ್ಟೊಂದು ವಿಳಂಬವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಉಪ ಕಮಿಷನರ್ ಅವರು. ಇಲ್ಲಿ ಗೃಹ ಇಲಾಖೆ ಮೇಲೆ ಪರಮೇಶ್ವರ್ ಅವರ ಹಿಡಿತವೂ ಕೂಡ ಇಲ್ಲ ಅನ್ನೋದು ಇಲ್ಲಿ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇತ್ತು. ಹಾಗಾಗಿ ಈ ಒಂದು ಇನ್ಸಿಡೆಂಟ್ಗೆ ಗೃಹ ಇಲಾಖೆಯ ಒಂದು ಖಾತೆಯನ್ನ ನಿರ್ವಹಿಸ್ತಾ ಇರತಕ್ಕಂಥ ಪರಮೇಶ್ವರ್ ಅವರನ್ನು ಕೂಡ ಜವಾಬ್ದಾರಿ ಮಾಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾಗಿ ಇವರೆಲ್ಲರಿಗೂ ಕೂಡ
3 ಗಂಟೆ 15 ನಿಮಿಷಕ್ಕೆ ಘಟನೆ ನಡೆದು 5 ಗಂಟೆ 15 ನಿಮಿಷಕ್ಕೆ ಸಿಎಂ ಗೊತ್ತಾಗಿದ್ದು ಅಂತ ಅಂದ್ಕೊಳ್ತೀನಿ. ಐ ಥಿಂಕ್ ನೀವು ಕನ್ಫ್ಯೂಸ್ ಮಾಡ್ಕೊಂಡ್ರಿ. ಈಗ ದಯಾನಂದ್ ಅವ್ರನ್ನ ಸಸ್ಪೆಂಡ್ ಮಾಡೋದಕ್ಕೂ ಕೂಡ ಪ್ರಮುಖವಾಗಿ ಇದೇ ಕಾರಣ ಆಗಿರ್ತಕ್ಕಂಥದ್ದು ಸಿಂಧೂರ. ಯಾಕಂದ್ರೆ ಅಷ್ಟೊಂದು ತಡವಾಗಿ ನಮಗೆ ಮಾಹಿತಿಯನ್ನ ಕೊಟ್ಟಿದ್ದೀರಾ ಅಂತ ಸಿಎಂ ಸಿದ್ದರಾಮಯ್ಯನವರು ದಯಾನಂದನ್ನ ಸಸ್ಪೆಂಡ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಕೂಡ ಸಿಎಂ ಸಿದ್ದರಾಮಯ್ಯನವರು ಮಾಡಬೇಕಾಯಿತು. ಹಾಗಾಗಿಯೇ ಗೃಹ ಇಲಾಖೆಯನ್ನ ಒಂದು ನಿಭಾಯಿಸ್ತಕ್ಕಂಥ ನಿಟ್ಟಿನಲ್ಲಿ ಪರಮೇಶ್ವರ್ ಅವರು ಕೂಡ ಎಲ್ಲೋ ಒಂದು ಕಡೆ ಎಡವಟ್ಟು ಮಾಡ್ಕೊಂಡಿದ್ದಾರೆ ಅನ್ನೋದು ಕೂಡ ಹೈಕಮಾಂಡ್ ತೀರ್ಮಾನಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಗೃಹ ಇಲಾಖೆಯಿಂದ ಅವರನ್ನ ಬಿಡುಗಡೆ ಮಾಡ್ತಕ್ಕಂಥ ಒಂದು ಕಠಿಣ ಕ್ರಮವನ್ನು ಕೂಡ ಹೈಕಮಾಂಡ್ ನಾಯಕರು ತೆಗೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಮತ್ತೊಂದು ಕೂಡ ಡಿ.ಕೆ. ಶಿವಕುಮಾರ್ ವಿರುದ್ಧವೂ ಕೂಡ ಚಾಟಿ ಬೀಸೋದಕ್ಕೆ ಈಗಾಗಲೇ ಹೈಕಮಾಂಡ್ ನಾಯಕರು ಮುಂದಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಪ್ರೋಟೋಕಾಲ್ ಇಲ್ಲದೆ ಇದ್ರು ಕೂಡ ಅವರು HALಗೆ ಹೋಗಿ ಆಟಗಾರರನ್ನ ಸನ್ಮಾನ ಮಾಡಿಸ್ಕೊಂಡು ಕರ್ಕೊಂಡ್ ಬರ್ತಾರೆ. ಜೊತೆಗೆ ಕಾಲ್ತುಳಿತ ಪ್ರಕರಣ ಆಗಿದ್ರು ಕೂಡ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಸಂಭ್ರಮಾಚರಣೆಯಲ್ಲಿ ಭಾಗಿಯಾಗ್ತಾರೆ. ಇದೆಲ್ಲದರ ಬಗ್ಗೆನೂ ಕೂಡ ರಾಹುಲ್ ಗಾಂಧಿ ಅವರು ರಿಪೋರ್ಟ್ ಅನ್ನ ತರಿಸಿಕೊಂಡಿರ್ತಕ್ಕಂಥದ್ದು. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರನ್ನ ಕೂಡ ಸಂಪುಟದಿಂದ ಕೈ ಬಿಡಬಹುದು ಅನ್ನೋ ಒಂದು ಮಾತುಗಳು ಕೂಡ ಕೇಳ್ಪಡ್ತಾ ಇದೆ. ಈಗಾಗಲೇ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಈ ಬಗ್ಗೆ ವ್ಯಾಪಕವಾದ ಚರ್ಚೆ ಆಗ್ತಾ ಇದೆ. ಅದಾಗದೇ ಇದ್ದಂತ ಒಂದು ಪಕ್ಷದಲ್ಲಿ ಅವರನ್ನ ಬೆಂಗಳೂರು ಉಸ್ತುವಾರಿಯಿಂದ ಬಿಡುಗಡೆ ಮಾಡಿ ಬೇರೊಬ್ಬರನ್ನ ಉಸ್ತುವಾರಿಯಾಗಿ ನೇಮಕ ಮಾಡ್ತಕ್ಕಂಥ ಅಥವಾ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇರೊಬ್ಬರಿಗೆ ಕೊಡ್ತಕ್ಕಂಥ ಒಂದು ಕ್ರಮಕ್ಕೂ ಕೂಡ ಹೈಕಮಾಂಡ್ ನಾಯಕರು ಮುಂದಾಗಬಹುದು. ಹೀಗೆ ಸರ್ಕಾರದ ಒಂದು ವರ್ಚಸ್ಸನ್ನ ಕಾಪಾಡತಕ್ಕಂಥ ನಿಟ್ಟಿನಲ್ಲಿ ಕಠಿಣ ಕ್ರಮಕ್ಕೆ ರಾಹುಲ್ ಗಾಂಧಿ ಅವರು ಮುಂದಾಗ್ತಕ್ಕಂಥ ಸಾಧ್ಯತೆ ಇದೆ. ಮಾಹಿತಿಗಾಗಿ ಆನಂದ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.